ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೆಹಲಿಯಲ್ಲಿ ಖರ್ಗೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಸ್ಸಾಂ ಚುನಾವಣೆಯ ಬಗ್ಗೆ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಭೇಟಿಗೆ ಇನ್ನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ಭೇಟಿಯ ಬಳಿಕ ಸೋನಿಯಾ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಆದರೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗುವಂತಹ ಸಾಧ್ಯತೆ ಇದೆ. ಇಲ್ಲೊಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಇದೀಗ ಮತ್ತೆ ಸಿಎಂ ಸ್ಥಾನ ಬದಲಾವಣೆಯ ಕುರಿತಂತೆ ಜೋರಾದ ಜಟಾಪಟಿಗಳು ಕೂಡ ಸಾಗ್ತಾ ಇದೆ. ಮೊನ್ನೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಭೇಟಿ ಮಾಡಿ ಕೆಲವು ವಿಚಾರಗಳ ಕುರಿತಂತೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆಯ ಗೊಂದಲದ ಕುರಿತಂತೆ ಏನಾದರೂ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ರ ಅನ್ನುವಂತಹ ಕುತೂಹಲ ಇತ್ತು. ಅದಾದ ನಂತರದಲ್ಲಿ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರುವುದು ಈ ಒಂದು ಮಾತುಕತೆ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಯಕರನ್ನ ಭೇಟಿ ಮಾಡಿ ಡಿಸಿಎಂ ಮಾತನಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಹಿಂದೆ ಸಾಕಷ್ಟು ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂಥ ಅವಕಾಶ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿರೋದಿಲ್ಲ. ಆದರೆ ಈ ಬಾರಿ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಜೊತೆಗೆ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅನ್ನುವಂಥ ಕುತೂಹಲ ಇದೀಗ ಹೆಚ್ಚಾಗಿದೆ. ಅಸ್ಸಾಂ ಚುನಾವಣೆಯ ಬಗ್ಗೆಯೂ ಕೂಡ ನಾಯಕರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರು, ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಆದರೆ ಸದ್ಯ ಇನ್ನೂ ಭೇಟಿ ಆಗಿಲ್ಲ. ರಾಹುಲ್ ಭೇಟಿಯ ಬಳಿಕ ಸೋನಿಯಾ ಗಾಂಧಿ ಅವರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ನೇಮಕವಾಗಿರೋದ್ರಿಂದ ನಾಯಕರ ಜೊತೆಗೆ ಚರ್ಚೆಯನ್ನು ನಡೆಸುವಂತ ಹಿನ್ನೆಲೆಯೂ ಕೂಡ ದೆಹಲಿಗೆ ತೆರಳಿದ್ದಾರೆ. ಚುನಾವಣೆ ಸಂಬಂಧ ದೆಹಲಿಯಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರ ಜೊತೆಗೆ ಸಭೆ ಆಯೋಜನೆಯನ್ನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇತ್ತು. ಬದಲಾಗಿ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಆಗಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಚಪ್ಪ, ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಗೊಂದಲದ ಕೂಗು ಇದೀಗ ಮತ್ತೆ ಭುಗಿಲದಿದೆ. ಅದೇ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಇಬ್ರು ಕೂಡ ಮಾತನಾಡ್ತಾರೆ. ಇವತ್ತು ದೆಹಲಿಗೆ ಭೇಟಿ ನೀಡಿರೋದ್ರಿಂದ ಯಾವ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿರುವಂತ ಸಾಧ್ಯತೆ ಇದೆ ರಾಚಪ್ಪ? ದಿವ್ಯಾ, ಇದು ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳಿದ್ದಾರೆ. ಇಂದು ಎಐಸಿಸಿ ಭವನ ಇಂದಿರಾ ಭವನದಲ್ಲಿ ಆದಂತ ಸಭೆಯಾದ ಬಳಿಕ ನಂತರ ಮತ್ತೆ ಅವರು ಕರ್ನಾಟಕ ಭವನಕ್ಕೆ ಬಂದು ಅದಾದ ನಂತರ ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ತೆರಳಿದ್ದಾರೆ. ಈಗ ರಾಹುಲ್ ಗಾಂಧಿ ಭೇಟಿ ಆಗಿಲ್ಲ, ಬದಲಾಗಿ ಸೋನಿಯಾ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಇನ್ನೂ ಸಹ ಅಧಿಕೃತವಾಗಿ ಅದು ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಇದೇ ವೇಳೆ ಕೆಜೆ ಜಾರ್ಜ್ ಅವರು, ಏನು ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿರುವಂತದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ತೆರಳಿ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ರು. ಜಾರ್ಜ್ ಅವರಿಗೆ ಯಾವುದೇ ಒಂದು ಸಂದೇಶವನ್ನು ಕೊಟ್ಟು ಅವರು ಸಿಎಂ ಜಾರ್ಜ್ ಅನ್ನ ದೆಹಲಿಗೆ ಕಳಿಸಿದ್ದಾರೆ ಅಂತ ಒಂದು ಅನುಮಾನಕ್ಕೆ ಕಾರಣವಾಗ್ತದೆ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಕ್ಕೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ತೆರಳಿದ್ರು. ಅಲ್ಲಿ ಅವ್ರ ಜೊತೆ ಚರ್ಚೆ ನಡೆಸಿ ದೆಹಲಿಗೆ ಅವ್ರನ್ನ ಕಳಿಸಿದ್ದಾರೆ. ಹೀಗಾಗಿ ಸಿಎಂ ಅವರು ಏನಾದ್ರು ನೆಗೋಸಿಯೇಷನ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದಾರ ಅಥವಾ ಆದಷ್ಟು ಶೀಘ್ರವಾಗಿ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರವನ್ನ ಮಾಡೋದು ಬೇಡ, ಇನ್ನಷ್ಟು ಬಜೆಟ್ ಆಗೋ ತನಕ ಕಾಲಾವಕಾಶನ ಕೊಡಿ ಅಂತ ಏನಾದ್ರು ಅವಕಾಶವನ್ನ ಕೇಳ್ತಾ ಇದಾರ, ಅಥವಾ ತತ್ಕ್ಷಣದಲ್ಲಿ ಒಂದ್ ವೇಳೆ ಮಾಡೋದ ಏನಾದ್ರು ಸಮಸ್ಯೆ ಆಗ್ಬೋದು ಅಂತ ನಮಗೆ ಮನವಿಯನ್ನ ರವಾನೆ ಮಾಡಿದಾರೆ ಅಂತ ಒಂದು ವಿಷಯ. ಎರಡನೇದಾಗಿ ಇಂದು ಸೋನಿಯಾ ಗಾಂಧಿಯನ್ನ ಮತ್ತು ರಾಹುಲ್ ಗಾಂಧಿ ಇಬ್ಬರನ್ನು ಸಹ ಭೇಟಿ ಮಾಡಿ ಶತಾಯಗತೆ ಅಧಿಕಾರ ಹಂಚಿಕೆ ಸೂತ್ರವನ್ನ ಇತ್ಯರ್ಥ ಮಾಡ್ಕೊಳ್ಬೇಕು ಅಂತ ಒಂದು ಪ್ರಯತ್ನವನ್ನ ಡಿಸಿಎಂ ಅವರು ಮುಂದುವರಿಸಿದ್ದಾರೆ. ಹಾಗಾಗಿ ಇಂದು ಸೋನಿಯಾ ಗಾಂಧಿಯನ್ನ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಮತ್ತು ನಾಳೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡುತ್ತಾ ಹಿಂದೆನೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬಹುದು ಅಂತಿದ್ದಾರೆ. ಎಐಸಿಸಿ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟ ಸಭೆಗೂ ಮೊದಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸುಮಾರು 1 ಗಂಟೆಗಳ ಕಾಲ ಹೆಚ್ಚು ಕಾಲ ಅವ್ರ ಜೊತೆ ಚರ್ಚೆ ನಡೆಸಿ ವಾಪಸ್ ಆಗಿದ್ದಾರೆ. ಅದಾದ ನಂತರ ಅಸ್ಸಾಂ ಚುನಾವಣೆಯ ಸಮಿತಿ ಸಭೆ ನಡೆದಿತ್ತು ಎಐಸಿಸಿ ನಲ್ಲಿ, ಅಲ್ಲಿ ಅವರು ಸಹ ಭಾಗವಹಿಸಿದ್ದಾರೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಪಕ್ಷದ ವರಿಷ್ಠರ ಭೇಟಿ ಮಾಡಿ ಕೆ.ಸಿ. ವೇಣುಗೋಪಾಲ್ ಅವರು ಸಹ ಹಿಂದೆ ಭೇಟಿ ಮಾಡಿ ಚರ್ಚಿಸುವಂತ ಸಾಧ್ಯತೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಈ ಅಧಿಕಾರ ಹಂಚಿಕೆ ಸೂತ್ರ ಇಲ್ಲವೇ ಇಲ್ಲ, ಯಾವುದೇ ಒಪ್ಪಂದ ಆಗಿಲ್ಲ, ನಾನೇ ಬಜೆಟ್ ಮಂಡಿಸ್ತೇನೆ ಅಂತ ಮುಖ್ಯಮಂತ್ರಿ ಹೇಳ್ಕೊತಾ ಇದ್ರು.
DCM DK ಶಿವಕುಮಾರ್ ಸಿದ್ದರಾಮಯ್ಯ ಹೇಳುವಂತ ಎಲ್ಲಾ ವಿಷಯಗಳನ್ನು ಎಂಡಾರ್ಸ್ ಮಾಡುವ ಮೂಲಕ ಸಿದ್ದರಾಮಯ್ಯಗೆ ನಾನು ಕಾಂಪಿಟೇಟರ್, ನಾನು ಅಧಿಕಾರ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಎಲ್ಲೂ ಸಹ ಹೇಳಿಕೆ ಕೊಡ್ತೇನೆ. DK ಶಿವಕುಮಾರ್ ಅವರು ಶಾಂತವಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯತಂತ್ರವನ್ನ ಗುಪ್ತವಾಗಿ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇಂದು ದೆಹಲಿಗೆ ತೆರಳಿ ಅವರು AICC ಸಭೆಯಲ್ಲಿ ಭಾಗವಹಿಸುತ್ತಾಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಒಂದು ವೇಳೆ DCM ಅವರ ಪ್ರಯತ್ನ ಫಲ ಕೊಟ್ಟಿದ್ದೇ ಆದಲ್ಲಿ ಯಾವ ಸಂದೇಶವನ್ನ ಪಕ್ಷದ ವರಿಷ್ಠ ಕೊಡ್ತಾರೆ, ಇದಾದ ನಂತರ ಒಂದು ವೇಳೆ DCM ಗೆ ಪಕ್ಷದ ವರಿಷ್ಠ ಸೂಚನೆ ಕೊಟ್ಟಿದ್ದೇ ಆದಲ್ಲಿ ಅಂತಿಮವಾಗಿ ಸಿದ್ದರಾಮಯ್ಯನೂ ಸಹ ದೆಹಲಿಗೆ ಕರೆಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಮಾತುಕತೆ ನಡೆಯುವಂತದ್ದು ಸಿದ್ದರಾಮಯ್ಯ ಸಮಕ್ಷಮದಲ್ಲಿ. ಒಂದ್ ವೇಳೆ DCM ಏನಾದ್ರೂ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರು ಭರವಸೆ ಕೊಟ್ಟಿದ್ದೇ ಆದಲ್ಲಿ ಸಿದ್ದರಾಮಯ್ಯನವನು ಸಹ ಕರೆಸ್ಕೊಳ್ಬೇಕಾಗುತ್ತೆ ಒಂದೆರಡು ದಿನಗಳಲ್ಲಿ. ಒಂದ್ ವೇಳೆ ಆ ಭರವಸೆ DK ಶಿವಕುಮಾರ್ಗೆ ಸಿಗದಿದ್ದಲ್ಲಿ ಸಿದ್ದರಾಮಯ್ಯನ ಕರೆಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಈಗಾಗಲೇ ಅವರು ಹೇಳ್ತಾ ಇದ್ರು, ನಾವು ದೆಹಲಿಗೆ ಭೇಟಿ ನೀಡ್ತೇನೆ ಈ ಸಂಕ್ರಾಂತಿ ಹಬ್ಬದ ಬಳಿಕ ಅಂತ ಹೇಳ್ತಿದ್ರು. ಆದ್ರೆ ಇದುವರೆಗೂ ಸಹ ದೆಹಲಿಯಿಂದ ರಾಹುಲ್ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿಯಿಂದ ಆಗಲಿ ಅಥವಾ ಹೈಕಮಾಂಡ್ KC ವೇಣುಗೋಪಾಲ್ ಅಂದ್ರೆ ಯಾರಿಂದನೂ ಸಹ ಇದುವರೆಗೆ ಬುಲಾವ್ ಬಂದಿಲ್ಲ. ಹಾಗಾಗಿ ಸಿದ್ದರಾಮಯ್ಯವರು ನೆಮ್ಮದಿಯಾಗಿದ್ದಾರೆ. ಆದ್ರೂ ಸಹ ಆತಂಕಗೊಂಡು ಅವರ ಬೆಂಬಲಿಗರಂತ KJ ಜಾರ್ಜ್ ಅವರನ್ನು ದೆಹಲಿಗೆ ಕಳಿಸಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಎಲ್ಲೊಂದ್ ಕಡೆ ಅನುಮಾನ ಇದೆಯಾ ಅಂತ ಒಂದು ಕಾಡ್ತಾ ಇದ್ರೆ, ಮತ್ತೊಂದು ಕಡೆ DK ಶಿವಕುಮಾರ್ ಪ್ರಯತ್ನ ಫಲ ಕೊಡ್ತಾ ಇದೆಯಾ ಅಂತ ಅನುಮಾನವೂ ಸಹ ಕಾಡ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಇದುವರೆಗೆ ಸೂಕ್ತವಾಗಿದ್ದಂತ ಅಧಿಕಾರ ಹಂಚಿಕೆ ಉತ್ತರಾಯಣ ಪುಣ್ಯಕಾಲ ನಿನ್ನೆ ಸಂಕ್ರಾಂತಿ ಬಳಿಕ ಮತ್ತಷ್ಟು ಚುರುಕುಗೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಕ್ಕೆ ತಯಾರಿ ಮಾಡ್ಕೊಳ್ಳುವಂತ ಪ್ರಯತ್ನ ಇದ್ರೂ ಸಹ ಎಲ್ಲ ಒಂದ್ ಕಡೆ ಅವ್ರಿಗೂ ಸಹ ಆತಂಕವಿದೆ. ಒಂದ್ ವೇಳೆ ನಾನು ಬಜೆಟ್ ಮಂಡಿಸ್ಲಿಕ್ಕೆ ಅವಕಾಶ ಸಿಗುತ್ತಾ ಹೈಕಮಾಂಡ್ ಇಲ್ಲವಾ ಅಂತ ಆತಂಕನೂ ಸಹ ಮುಖ್ಯಮಂತ್ರಿಗಳಿದೆ. ಆ ಒಂದು ಕನ್ಫರ್ಮೇಶನ್ ಮಾಡ್ಕೊಳ್ಳೋಕೋಸ್ಕರನೂ ಸಹ ದೆಹಲಿಗೆ ಜಾರ್ಜ್ ಅವ್ರನ್ನ ಕಳಿಸಿರುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರದ ಇದುವರೆಗೆ ಏನು ಗೊಂದಲಗಳಿತ್ತು, ಆ ಗೊಂದಲಕ್ಕೆ ಪಕ್ಷದ ವರಿಷ್ಠರು ತೆರೆ ಎಳಿತಾರ ಅಥವಾ ಈ ಗೊಂದಲವನ್ನ ಮತ್ತಷ್ಟು ಮುಂದುವರಿಸ್ತಾರ ಅಂತ ಅನ್ನೋದು ಇಂದು ಬಹುತೇಕ ಸ್ಪಷ್ಟವಾಗುವಂತ ಸಾಧ್ಯತೆ ಇದೆ. ಸರಿ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.